ಮಹದೇವಪುರ ವ್ಯಾಪ್ತಿಯ ಪಣತ್ತೂರಿನಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ನಡೀತಾ ಇದೆ. ಹೀಗಾಗಿ ರಸ್ತೆಗಳೆಲ್ಲ ಅಧ್ವಾನ ಆಗೋಗಿದೆ. ಈ ಅಂಕುಡೊಂಕಿನ ರಸ್ತೆ ಮಧ್ಯೆ ಸರ್ಕಸ್ ಮಾಡಿಕೊಂಡೇ ಓಡಾಡುವಂತಹ ಪರಿಸ್ಥಿತಿ ಸವಾರರಿಗೆ ಎದುರಾಗ್ತಾ ಇರೋದು. ಈ ಕುರಿತು ಒಂದು ಡೀಟೇಲ್ಸ್ ಇದೆ, ನೋಡೋಣ. ಪಣತ್ತೂರು ರಸ್ತೆಯಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ. ಚರಂಡಿಗೆ ಅಗೆದಿದ್ದ ಗುಂಡಿಯಲ್ಲೇ ಬೈಕ್ಗಳ ಓಡಾಟ. ಟ್ರಾಫಿಕ್ ಕಿರಿಕಿರಿ ತಪ್ಪಿಸಲು ಕಿರಿದಾದ ರಸ್ತೆಯಲ್ಲಿ ಸಂಚಾರ. ಒಮ್ಮೆ ಈ ದೃಶ್ಯ ನೋಡಿ. ರಸ್ತೆಯಲ್ಲಿ ಓಡಾಡಬೇಕಾದ ಬೈಕ್ಗಳು ಚರಂಡಿಯ ಗುಂಡಿಯಲ್ಲಿ ಓಡಾಡ್ತಿವೆ. ಬೆಂಗಳೂರಿನ ಟ್ರಾಫಿಕ್ ರಸ್ತೆ ಗುಂಡಿಗಳಿಂದ ಬೇಸತ್ತು ಬೈಕ್ ಸವಾರರು ಚರಂಡಿಯಲ್ಲಿ ಓಡಾಡುವಂತಾಗಿದೆ. ಇದು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ರಸ್ತೆಯ ಕರಾಳ ಸ್ಥಿತಿ. ಇದು ಪಣತ್ತೂರು ರೈಲ್ವೆ ಸರ್ವಿಸ್ ರಸ್ತೆ. ಪಣತ್ತೂರು, ವರ್ತೂರು, ಗುಂಜೂರು ಕಡೆಯಿಂದ ಕಾಡುಬೀಸನಹಳ್ಳಿ ಕಡೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದು. ಪಣತ್ತೂರಿನಲ್ಲಿ ರಸ್ತೆ ಕಾಮಗಾರಿ ನಡೆಯುತ್ತಿರುವ ಹಿನ್ನೆಲೆ ರೈಲ್ವೆ ಸರ್ವಿಸ್ ರಸ್ತೆಯಲ್ಲಿ ಬೈಕ್ ಸವಾರರು ಓಡಾಡ್ತಿದ್ದಾರೆ. ಈ ರಸ್ತೆಯಲ್ಲಿ ಟ್ರಾಫಿಕ್ಗೆ ಸಿಲುಕಿ ಬೈಕ್ ಸವಾರರು ನಿತ್ಯ ನರಕ ಅನುಭವಿಸುತ್ತಿದ್ದಾರೆ. ಟ್ರಾಫಿಕ್ನಿಂದ ತಪ್ಪಿಸಿಕೊಳ್ಳಲು ಚರಂಡಿಯಲ್ಲೇ ಬೈಕ್ ಓಡಿಸಿಕೊಂಡು ಹೋಗ್ತಿದ್ದಾರೆ. ಚಿಕ್ಕ ಮಕ್ಕಳನ್ನ ಎದೆಗೆ ಕಟ್ಟಿಕೊಂಡು ಕಿತ್ತೋಗಿರೋ ರಸ್ತೆಯಲ್ಲಿಯೇ ಸಂಚಾರ ಮಾಡ್ತಿದ್ದಾರೆ. 1 ತಿಂಗಳಿಂದ ಪಣತ್ತೂರು ಮುಖ್ಯ ರಸ್ತೆ ಕ್ಲೋಸ್. ರೈಲ್ವೆ ಸರ್ವಿಸ್ ರಸ್ತೆಯಲ್ಲಿ ಸವಾರರ ಸರ್ಕಸ್. ಅಂಕು ಡೊಂಕಿನ ಹಾದಿಯಲ್ಲಿ ಜಾರಿ ಬಿದ್ದು ಸವಾರರಿಗೆ ಗಾಯ. ಪಣತ್ತೂರು ಭಾಗದಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ನಡೆಯುತ್ತಿರುವ ಹಿನ್ನೆಲೆ 1 ತಿಂಗಳಿಂದ ಪಣತ್ತೂರು ಮುಖ್ಯ ರಸ್ತೆಯಲ್ಲಿ ಸಂಚಾರ ಬಂದ್ ಮಾಡಲಾಗಿದೆ. ಇದರಿಂದ ರೈಲ್ವೆ ಇಲಾಖೆಯ ಸರ್ವಿಸ್ ರಸ್ತೆಯನ್ನ ಜನರು ಬಳಸುತ್ತಿದ್ದಾರೆ. ಪಣತ್ತೂರು ಸರ್ಕಲ್ನಲ್ಲಿಯೇ ಕ್ಯಾಬ್, ಆಟೋ, ಆಂಬ್ಯುಲೆನ್ಸ್ ನಿಲ್ಲುವ ಪರಿಸ್ಥಿತಿ ಎದುರಾಗಿದೆ. ಇನ್ನು ಅಂಕು ಡೊಂಕಿನ ರಸ್ತೆಯಲ್ಲಿ ಹೋಗುವ ವೇಳೆ ಜಾರಿ ಬಿದ್ದು ಜಲ್ಲಿ ಕಲ್ಲುಗಳು ಸಿಡಿದು ಸವಾರರಿಗೆ ಗಾಯಗಳಾಗಿವೆ. ಆದರೆ ಟ್ರಾಫಿಕ್ ಕಿರಿಕಿರಿ ತಪ್ಪಿಸಲು ಕಿರಿದಾದ ರಸ್ತೆಯನ್ನೇ ಬಳಸುತ್ತಿದ್ದಾರೆ. KGF ಗಿಂತ ಬೆಲೆ ಇದೆ ಇವಾಗ ರಸ್ತೆಗಿಲ್ಲಿ, ಆ ಥರ ಇದೆ. ಡೈಲಿ ಒಂದೊಂದು ಏನು ಹೇಳೋದು, ಇವತ್ತು ಇಲ್ಲಿ ಅಂದರೆ ನಾಳೆ ಅಲ್ಲಿಂದ ಹೋಗ್ಬೇಕು, ಆ ಥರ ಇದೆ. ಪರ್ಮನೆಂಟ್ ಆಗಿ ರೋಡ್ ಇಲ್ಲ ಇಲ್ಲಿ ಆಲ್ಮೋಸ್ಟ್ ಒಂದು 7 ವರ್ಷ ಆಗಿರ್ಬೋದು. 7 ವರ್ಷದಿಂದ ನಾನು ಏನು ಡೆವಲಪ್ಮೆಂಟ್ ನೋಡಿಲ್ಲ. ಸೊ ಹೇಳ್ತಾ ಇದ್ದಾರೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಾರೆ, ಏನೂ ಮಾಡಲ್ಲ. ಇವ್ರಿಗೆ ಏನಂದರೆ ಮಾಡ್ತೀನಿ ಅಂತೇಳಿ ಅವ್ರಿಗೊಂದು ಮಾಡಾದ್ಮೇಲೆ ಒಂದು ಓ ಅಪ್ಪ ನಾನು ಮಾಡಿದ್ದೀನಿ, ಏನೋ ಅವ್ರ ಮನೆಯಿಂದ ಏನೋ ತಂದು ಕೊಟ್ಟಿರ್ತಾರ. ಸೊ ನಮ್ಮ ಟ್ಯಾಕ್ಸ್ ಪೇಯರ್ಸಿಗೆ ಏನೂ ಬೆಲೆ ಇಲ್ಲ ರೀ, ಆ ಥರ ಆಗೋಗಿದೆ. ಹೇಳೋಕ್ಕೂ ಬೇಜಾರಾಗ್ತಾಯಿದೆ, ಬಟ್ ಹೇಳಿ ಏನೋ ಪ್ರಯೋಜನ ಇದೆಯಾ ಅಂತಲೂ ಗೊತ್ತಿಲ್ಲ ನನಗೆ. ನೀವು ಕೇಳ್ತಾ ಇದ್ದೀನಿ. ತುಂಬ ಕಷ್ಟ ಆಗ್ತಾಯಿದೆ ಸರ್. ನನಗೆ ನೋಡಿ ಇವಾಗ ಫ್ಲ್ಯಾಟಲ್ಲಿ 4 ವೀಲರ್ ತಂದು ಇಟ್ಟಿದ್ದೀನಿ. 4 ವೀಲರಲ್ಲಿ ಹೋಗೋಕ್ಕಾಗ್ತಾ ಇಲ್ಲ ಅಂತ 2 ವೀಲರ್ ತಂದಿದ್ದೀನಿ. ಇವಾಗ 2 ವೀಲರಲ್ಲೂ ಹೋಗೋಕ್ಕಾಗ್ತಾ ಇಲ್ಲ. ಇನ್ನು ಇವಾಗ ಬರೋ ತಿಂಗಳು ನಡ್ಕೊಂಡು ಹೋಗ್ಲಾ ಅಂತ ಅನಿಸ್ತಾ ಇದ್ದೀನಿ ನಾನು. ನಮ್ಮದು ಕಾಲು ಎಲ್ಲ ಡ್ಯಾಮೇಜ್ ಆಗೋಯ್ತು. ಕಲ್ಲು ಬಂದೇ ಹೊಡೆದಿತ್ತು ನಮಗೆ ಕಾಲು. ನೋಡಿ ಎಷ್ಟು 3 ತಿಂಗಳಾಯ್ತು ಇವಾಗ. ಇಲ್ಲೇ ಇದೇ ರೋಡಲ್ಲೇ, ಆ ಕಡೆ ಪಂತೂರಿಂದ ಬರೋದ್ರಲ್ಲ ರೋಡೇ ಸರಿ ಮಾಡಿಸ್ತಾ ಇಲ್ಲ. 3 ತಿಂಗಳಾಯಿತು. ಅಲ್ಲ ಎತ್ಬಿಟ್ಟು ಇವಾಗ ಓಡಾಡೋಕ್ಕಾಗಲ್ಲ. ನಾವು ಡ್ಯೂಟಿಗೆ ಹೋಗ್ಬೇಕಂದ್ರೆ ತುಂಬ ದೂರದಿಂದ ಹೋಗ್ಬೇಕಾಗುತ್ತೆ. ಪ್ಲೀಸ್ ಸ್ವಲ್ಪ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ, ಸ್ವಲ್ಪ ಬೇಗ ಆಗೋ ಥರ ರೆಡಿ ಮಾಡೋಕ್ಕೆ ಹೇಳಿ ಸರ್. ಟ್ಯಾಕ್ಸ್ ಕಟ್ಟಿದ್ರೂ ರಸ್ತೆ ಭಾಗ್ಯ ಇಲ್ಲ. ರಸ್ತೆ ಅಧ್ವಾನ. ಐಟಿ ಉದ್ಯೋಗಿಗಳ ಕಾಲ್ನಡಿಗೆ. ಜಾಲತಾಣದಲ್ಲಿ ವಿಡಿಯೋ ಶೇರ್ ಮಾಡಿ ಆಕ್ರೋಶ. ಈ ಭಾಗದಲ್ಲಿ ನೂರಾರು ಐಟಿ ಕಂಪನಿಗಳಿದ್ದು ಕಂಪನಿಯ ಕ್ಯಾಬ್ಗಳು ಓಡಾಡಲು ಆಗುತ್ತಿಲ್ಲ. ಪಣತ್ತೂರು ರಸ್ತೆ ಭಾಗದಲ್ಲಿ ವಾಸವಾಗಿರುವ ಅತಿ ಹೆಚ್ಚು ಐಟಿ ಉದ್ಯೋಗಿಗಳು ರಸ್ತೆ ಸಮಸ್ಯೆಯಿಂದಾಗಿ ನಡೆದುಕೊಂಡೇ ಹೋಗಬೇಕಾಗಿದೆ. ನಾವು ಸರ್ಕಾರಕ್ಕೆ ತೆರಿಗೆ ಕಟ್ಟಿದ್ರೂ ನಮಗೆ ಸೂಕ್ತವಾದ ರಸ್ತೆ ಭಾಗ್ಯ ಇಲ್ಲ ಎಂದು ಜನರು ಆಕ್ರೋಶ ಹೊರಹಾಕ್ತಿದ್ದಾರೆ. ರಸ್ತೆಯ ದುಸ್ಥಿತಿ ಕಂಡು ಸ್ಥಳೀಯರು ಕಿಡಿಕಾರುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಈ ವಿಡಿಯೋವನ್ನ ಶೇರ್ ಮಾಡಿ ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿದ್ದಾರೆ. ಒಟ್ಟಾರೆ ಮಹದೇವಪುರ ವ್ಯಾಪ್ತಿಯ ಪಣತ್ತೂರು ರಸ್ತೆ ಅಧ್ವಾನವಾಗಿದ್ದು ಈ ಭಾಗದ ಜನರು ನಿತ್ಯ ನರಕ ಅನುಭವಿಸುವಂತಾಗಿದೆ. ಸಂಚಾರ ದಟ್ಟಣೆ ತಪ್ಪಿಸಲು ಬೈಕ್ ಸವಾರರು ಚರಂಡಿಗೆ ಅಗೆದ ಗುಂಡಿಯಲ್ಲೇ ನಿತ್ಯ ನರಕ ಅನುಭವಿಸಿಕೊಂಡು ಸಂಚರಿಸಬೇಕಾಗಿದ್ದು ಜನರು ಹೈರಾಣಾಗಿದ್ದಾರೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.